ಹಲೋ ಹಲೋ. ಸುಭೇಶ್ ಅವರ ಹೇಳಿ. ಸರ್ ಬನ್ನು ನಾಗರಾಜ್ ಅಂತ ಮಾಧ್ಯಮದವರು. ಹೇಳಿ. ಸರ್ ನಿನ್ನೆ ನಿಮ್ಮ ಎಮ್ಮೆಲುಂಡಿ ಗ್ರಾಮದಲ್ಲಿ ಏನೋ ಚಿರತೆ ಕಾಣಿಸ್ಕೊಂಡಿತ್ತು ಅಂತ ಕೇಳ್ಪಟ್ಟೆ. ಉಕ್ಲಿಗರಲ್ಲಿ ಸರ್. ಉಕ್ಲಿಗರಲ್ಲಿ. ಹ್ಞೂ ಸರ್. ತಾವೇ ಕೂಡ ವಿಡಿಯೋ ಎಲ್ಲ ತೆಗೆದಿರಂತೆ ಸರ್, ಅದಕ್ಕೆ ಎಲ್ಲಿ ಕಾಣಿಸ್ಕೊಂಡಿತ್ತು ಸರ್, ಯಾವಾಗ, ಏನು? ರಾತ್ರಿ 1 ಗಂಟೆ ಅಷ್ಟೊತ್ತಲ್ಲಿ ಮನೆ ಮುಂದೆ ಬಂದ್ಬಿಟ್ಟಿದೆ ಸರ್. ಹಾ ಹಾ ನಮ್ಮ ಮನೆ ಮುಂದೆ ಬಂದಿತ್ತು. ಒಂದು ನಾಯಿ ಕಡೆಗಿದೆ. ಹಾ ಹಾ ಆ ನಾಯಿ ಹಿಡಿಯಕ್ಕಂತ ಬಂದಿತ್ತು. ಹ್ಮ್ ಅದು ಬಂದು ಹಿಡಿದ ಸಮಯದಲ್ಲಿ ನಮ್ಮ ತಾಯಿಯವ್ರು ನೋಡಿದ್ದಾರೆ. ಹ್ಮ್ ನೋಡ್ಬಿಟ್ಟು ಕೂಗ್ಕೊಂಡಾಗ ಆಚೆ ನಾವು ಓಡ್ ಬಂದಾಗ ನಾನು ಅರ್ಚಿಗೆ ಬಂದಲ್ಲ, ಹ್ಮ್ ಸದ್ಯಗೆ ಓಡೋಡಾಯ್ತು. ಹ್ಮ್ ನಾಯಿ ಡೆತ್ ಆಗಿರ್ಬೇಕು ಅಂದ್ಬಿಟ್ಟು, ಏನು ಡೆತ್ ಆಗಿರುತ್ತೆ ಏನು ಬರಲ್ಲ ಅಂದ್ಬಿಟ್ಟು ಒಳಗೆ ಬರ್ತಿದ್ದೆ. ಅಷ್ಟು ನಾಯಿ ಇನ್ನೂ ಡೆತ್ ಆಗಿರಲಿಲ್ಲ. ಹ್ಮ್ ಡೆತ್ ಆಗಿರ್ಲಿವಲ್ಲ, ಅದನ್ನ ನೋಡಿದ್ರೆ ಇನ್ನೂ ಅಲ್ಲೇ ನಿಂತಿತ್ತು. ಚಿರತೆನಾ? ಹೌದು ಸರ್, ಚಿರತೆ. ಹ್ಮ್ ಆಗ ನಾನು ಟಾರ್ಚ್ ಹಾಕೊಂಡು ಜೋರಾಗಿ ಸದ್ ಮಾಡಿದೆ. ಅದು ಹೋಯ್ತು, ಸೈಡ್ ಹೊಂಟೋಯ್ತು. ಹ್ಮ್ ಹೊಂಟೋದ್ಮೇಲೆ ನಾನು ನಾಯಿ ಮರಿ ಎತ್ತು ಒಳಗೆ ಬಿಟ್ಕೊಂಡೆ. ಹ್ಮ್ ಅದಾದ್ಮೇಲೆ ಮತ್ತೆ ಅಲ್ಲೇ ಓಡಾಡೋಕೆ ಕಾಣಿಸ್ತಿತ್ತು. ಹ್ಮ್ ಇದರಲ್ಲಿ ದಂಡಕ್ಕೆ ಬರೋದು ನೋಡೋಣ, ವಿಡಿಯೋ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾನ ಅಲ್ಲೇ ಮಡಗಿ ವಿಡಿಯೋ ಮಾಡಿದೆ. ಹ್ಮ್ ಬಂದು 2-2.5 ವರ್ಷಕ್ಕೆ ಬಂದು ತಿರುಗಾಡ್ಕೊಂಡು ನೋಡ್ಕೊಳ್ಳಿ ಸರ್. ನಾಯಿ ಮರಿಗೆ ಈಗ ಏನು ಮಾಡಿಲ್ಲ? ಸರ್, ನಾಯಿ ಮರಿಗೆ ಏನು ಮಾಡಿಲ್ಲ? ನಾಯಿ ಮರಿ ಉಳಿದಿಲ್ಲ ಸರ್. ಆಲ್ಮೋಸ್ಟ್ 80% ತೀರೋಗ್ಬಿಟ್ಟಿದೆ ಹಾಗೆ. ಹೌದಾ? ಇನ್ನು 20% ಅಷ್ಟೇ ಜೀವ ಇರೋದು. ಹ್ಮ್ ನೋಡೋಣ, ಎಲ್ಲಾನು ಮಾಡಿಸಿದೀನಿ, ಉಳಿಯಲ್ಲ ಅಂತ ಹೇಳಿದಾರೆ. ನಾಯಿ ಮರಿನಾ? ಎಷ್ಟು ಎಷ್ಟು ಚಿರತೆ ಎಷ್ಟಪ್ಪ ಇದೆ ಸರ್ ಅದು ಅಂದಾಜು? ಸರ್ ತುಂಬಾ ದೊಡ್ಡದೈತೆ ಸರ್. ಹೌದಾ? ಫೀಮೇಲು. ಹ್ಮ್ ಫೀಮೇಲ್ ಒಟ್ಟಿನಲ್ಲಿ ತುಂಬಾ ದೊಡ್ಡದೈತೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಫಿಮೇಲ್ ಅಂತ? ಅಂದ್ರೆ ಮಾಮೂಲಿ ಸರ್, ಅದ್ರದ್ದು ಹೊಟ್ಟೆ ಕೆಳಗಡೆ ಬಾರ ಬಿಟ್ಟಿರುತ್ತಲ್ಲ. ಕೆಚ್ಚಲಿ ಇರುತ್ತೆ ಅಂತ. ಹೌದು ಸರ್, ಕೆತ್ತಲಿ ಹ್ಮ್ ಇರುತ್ತೆ. ಹ್ಮ್ 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 ಅದ್ರ ಇದ್ಮೇಲೆ ಆ ಫಾರೆಸ್ಟ್ ಅವರು ಅದೇ ಹೇಳಿದ್ದು. ಹಾ ಹಾ ಆ ವಿಡಿಯೋದಲ್ಲಿ ನೋಡೋರಲ್ಲ, ಹಾ ಹಾ ಅದರಿಂದ ಅವರು ಫೀಮೇಲ್ ಅಂತಂದ್ರು. ಅದು ಓಕೆ ನಾಯಿ ಓಕೆ. ಹಿಡ್ದಾದ್ಮೇಲೂ 3 ಮೇ ಬಂದೋಗಿದೆ. ಹಾ ಹಾ ಅದರಿಂದ ಇವತ್ತು ಬೋನ್ ತಂದು ಬೋನ್ ಹಾಕ್ಸಿದ್ದೀನಿ. ಎಲ್ಲಿಗೆ ಬೋನು? ಬೋನ್ ನಮ್ಮ ಮನೆ ಮುಂದೆ ಹಾಕ್ಸಿದ್ದೀನಿ. ಹೌದಾ? ಏನು ಇದೇ ಮೊದಲು ಚಿರತೆ ನಿಮ್ಮೂರಿಗೆ ಬರ್ತಾ ಇರೋದೇನಲ್ಲ, ಸುಮಾರು ಸರಿ ಬಂದು ಎಲ್ಲ ಅವಘಡಗಳಾಗೈತಲ್ವಾ? ತುಂಬಾ ಸಲ ಆಗಿದೆ ಸರ್. ಬುಡ್ಗ ಪಾಪ ಸದೋಗ್ತಾನೆ, ನಾನು ಕೂಡ ಸುದ್ದಿ ಮಾಡಿದ್ದೆ. ಹೌದು ಸರ್, ಎಮ್ಮೆಲುಂಡಿಲಿ ನನ್ನ ಫ್ರೆಂಡ್. ಹ್ಮ್ ಅವ್ರು ನಾವೆಲ್ಲ ಒಂದೇ ಕ್ಲಾಸ್ಮೇಟ್ ಓದ್ತಿದ್ದ. ಹಾ ಅವನು ಡೆತ್ ಆಗಿದೆ. ಹೌದು, ಅದಕ್ಕೇನೆ ಯಾರೋ ನಿಮ್ಮ ಊರ್ನವ್ರು ಹೇಳಿದ್ರು ಸರ್, ಈ ತರ ಅವ್ರ ಪಾಪ ವಿಡಿಯೋ ಎಲ್ಲ ಮಾಡಿದಾರೆ ಸರ್ ಅಂತ. ಅದಕ್ಕೆ ಅದೊಂದು ಸುದ್ದಿ ಮಾಡೋಣ, ನಿಮ್ಮ ಹತ್ರ ಮಾತಾಡ್ಸೋಣ ಅಂದ್ಬಿಟ್ಟು ಮಾತಾಡ್ತಾ ಇದೀನಿ ಸುಭಾಷ್ ಅವರೇ. ಎಲ್ಲ ಭಯ ಭೀತರಾಗ್ಬಿಟ್ಟಿದ್ರೆ ಅಂತ ಕಾಣುತ್ತೆ ಗ್ರಾಮಸ್ಥರೆಲ್ಲ. ಫುಲ್ಲು ಭಯ ಬಿಟ್ಟೋಗಿದ್ದಾರೆ ಸರ್. ಯಾರು ಈಗ ಕರೆಕ್ಟಾಗಿ ಆಚೆ ಗೊತ್ತಿಲ್ಲ. ಹ್ಮ್ ಯಾಕಂದ್ರೆ ತುಂಬಾ ದೊಡ್ಡದು ಇದು. ಹ್ಮ್ ಈಗ ನಮ್ಮೂರ್ಲಿ ಬಂದು ಗಲಾಟೆ ಮಾಡಿರೋದ್ರಲ್ಲೇ ಹ್ಮ್ ತುಂಬಾ ದೊಡ್ಡದಿದು. ಹ್ಮ್ ಬಾಲಿ ಫುಲ್ಲು ದಂಡಲ್ಲೇ ವಿಡಿಯೋ ಹತ್ರ ಒಂದು 20-30 ಮೀಟರ್ ದಂಡಲ್ಲೇ ವಿಡಿಯೋ ಆಗಿರೋದು. ಅಯ್ಯೋ, ಮತ್ತೆ ಹೆಂಗ್ ತೆಗೀರಿ ಅದನ್ನ? ಸೊ ಅಂದ್ರೆ ಮಧ್ಯೆ ಜಾಲರಿ ಐತೆ ನಮ್ಮ ಮನೆ ಮುಂದೆ. ಹಾ ಜಾಲರಿ ಮನೆ ನಮ್ದು. ಹ್ಮ್ ಅದರಿಂದ ಜಾಲಿ ಮೇಲೆ ಸದ್ದು ಮಾಡ್ದೆ ಹಂಗೆ ಫೋನ್ ಇಟ್ಕೊಂಡು ನಿಂತಿದೆ. ಅದ್ರ ವಿಡಿಯೋ ಆಗಿದೆ. ಓಕೆ ಓಕೆ. ಆಮೇಲೆ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿದ್ರು ನರಸೀಪುರದಿಂದ? ನರಸೀಪುರದಿಂದ ನಮ್ಮೂರ ಒಬ್ಬ ಫ್ರೆಂಡ್ ಅವರೇ ಫಾರೆಸ್ಟ್ ಕೆಲಸ ಮಾಡ್ತಾರೆ. ಅವ್ನು ಫೋನ್ ಮಾಡ್ದೆ, ನಮ್ಮೂರ್ಲಿ ಊರ್ಲಿದ್ದ ಬಂದು ಫೋನ್ ಮಾಡ್ಬಿಟ್ಟು ಅವ್ರ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ದ. ಆಗ ಬಂದು ನಾವು ಫಸ್ಟ್ ಬಂದು ಹೆಜ್ಜೆ ಗುರುತೆಲ್ಲ ಇದ್ ಮಾಡ್ಕೊ ಹೋದ್ರು. ಅದಾದ್ಮೇಲೆ ಮಧ್ಯಾಹ್ನ 1-1:30 ಅಷ್ಟರಲ್ಲಿ ಬಂದು ಬೋರ್ ಮಾಡ್ಬಿಟ್ಟು ಹೋಗಿದ್ದಾರೆ. ನೈಟ್ ಯಾವಾಗ ಫೋನ್ ಮಾಡಿದ್ರಿ? ರಾತ್ರಿ ಮಾಡಿದ್ರಾ? ಇಲ್ಲ, ಮಾರ್ನಿಂಗ್ ಬೆಳಿಗ್ಗೆ ಎದ್ದಾದ್ಮೇಲೆ ಮಾಡ್ದೆ. ಅಧಿಕಾರಿ ಯಾರು ಬಂದಿದ್ರು? ಬರೀ ಫಾರೆಸ್ಟ್ ಆಫೀಸ್ ಅಧಿಕಾರಿಗಳು ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ವಿಚಾರ ತಿಳಿಸಿದ್ರ ಅವ್ರಿಗೆ? ವಿಚಾರಗಳು ಅದೇ ನಮ್ಮ ಫ್ರೆಂಡ್ ತಿಳಿಸ್ತಾ. ಮಾಮೂಲಿ ಸಹ ಇವ್ರದ್ದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಏನ್ ಮಾಡ್ತಾರೆ, ಈಗ ಫೋನ್ ಮಾಡಿದ್ಮೇಲ್ವಾ, ಈ ಬೋನಿಗೆ 2 ದಿನ ಇಟ್ಟಿರ್ತಾರೆ ಇಲ್ಲಿ. ಇದಾದ್ಮೇಲೆ ಮತ್ತೆ ತಗೋಗಿ ಬೇರೆ ಕಡೆ ಇಡ್ತಾರೆ. ಎಲ್ಲಿ ಕಾಣಿಸುತ್ತೆ ಅಲ್ಲಿ ತಗೋ ಇಟ್ಬಿಡ್ತಾರೆ. ಮುಖ್ಯವಾಗಿ ಸಿಸಿ ಕ್ಯಾಮ್ರಾ ಹಾಕ್ಬೇಕು, ಯಾವ ಜಾಗದಲ್ಲಿ ಬಂದಿತ್ತು ಆ ಜಾಗಕ್ಕೆ. ಮತ್ತು ಗ್ರಾಮದಲ್ಲಿ ಸಿಸಿ ಕ್ಯಾಮ್ರಾ ಯಾವ ತರ ಏನು ಫಿಟ್ ಮಾಡಲ್ಲ. ಮಾಲೀಶ್ ಬಂದು ಬೋನ್ ಮಡಗಿದಾರೆ, ಮಡ್ಬಿಟ್ಟು ಹೋಗಿದಾರೆ ಅಷ್ಟೇ. ಬಿದ್ದಿಲ್ಲ ಅಂದ್ರೆ ಮತ್ತೆ ಬೋನ್ ತಗೊಂಡ್ ಹೋಗ್ತಾರೆ ಅಷ್ಟೇ, ತಗೋಯ್ತಾರೆ ಅಷ್ಟೇ. ನಾಯಿನೂ ಕೂಡ ಅವ್ರು ಬಿಡಲ್ಲ. ಅದು ಗ್ರಾಮದಲ್ಲೇ ಈಗ ನನ್ನ ನಾಯಿನೇ ಒಳಗೆ ಎತ್ತು ಮಡಗಿದೀನಿ ಬೋನೊಳಿಕೆ. ಹೌದು ಸರ್. ಈಗ ತಾವು ಮನೇಲಿ ಫಾರೆಸ್ಟ್ ಆಫೀಸರ್ ಇಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸೇ ಇಲ್ಲ ಟಿ ನರಸೀಪುರದಲ್ಲಿ. ಹೌದು. ಈಗ ಆ ವಾಸನೆಗೆ ಮತ್ತೆ ಬರ್ಲಿ ಅಂತ ಅದೇ ನಾಯಿನ ಬಿಟ್ಟಿರೋಂಥದ್ದು. ಅದೇ ನಾನೇ ಒಳಗೆ ಮಡಗ್ಬಿಟ್ಟು ಬಂದಿದ್ದೀನಿ. ಮನೆ ಮುಂದೆನಾ? ಹ್ಞೂ ಸರ್, ಮನೆ ಮುಂದೆನೆ ಬೋನ್ ಇರೋದು.
ಹೌದು ಸರ್, ಮನೆ ಮುಂದೆನೆ ಬೋನ್ ಇರೋದು. ಹಾ 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 ಈ ತರ ಆದಾಗ ಜನ ಎದ್ರಲ್ವಾ? ಅವು ಗ್ರಾಮದಲ್ಲಿ ಯಾರು ಬರ್ತಾರೆ ನೈಟ್ ಟೈಮು? ಬೇರೆ ಬೇರೆ ಊರಿಂದ ಬರುವಂತವ್ರ ಕತೆ ಏನಾಗಾರೆ? ಸರ್ ನಮ್ಮ ಊರ್ಲಲ್ಲೇ ನಮ್ಮ ML ಅವ್ರೆ ಹ್ಮ್ 3-4 ಶೀಟು 8 ಗಂಟೆ ಮೇಲೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾರೆ. ಹಾ 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 ಅವರೇ ನನಗೆ ಫೋನ್ ಮಾಡಿ ಹ್ಮ್ ಈ ಸವರಣ್ಣಿ ಬರಕ್ಕಲ್ಲ, ಟವರ್ 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 ತ ಇರೋದು ಸರ್ ನಮ್ಮ ಮನೆ. ಹ್ಮ್ ಈ ರೋಡ್ ಬರಕ್ಕಂದ್ರೆ ಊರೊಳಗೆ ಹೋಗಿದ್ದಾರೆ 3 ಶೀಟ್. ನಂಗೆ ಫೋನ್ ಮಾಡ್ಬಿಟ್ಟೆ. ಹಾ 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 ನನಗೆ ಫೋನ್ ಮಾಡಿದ್ದಾರೆ 3 ಶೀಟು. ಏನಂತ? ಹಿಂಗೆ ಏನಾಯ್ತು ಚಿತ್ರ, ಹಿಂಗೆ ಹೋಗ್ಬೋದಾ ಇಲ್ಲ ಊರೊಳಗೆ ಹೊಂಟಲ್ಲಿ ಅಂತಾರ. ಹಾ 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 ಯಾಸಿಂದ ಬಂದಿದ್ದು ಈ ಊರೊಳಗೆ ಹೊಂಟಲ್ಲೇ ಹಂಗೆ ಬರ್ಲಿ ಅಂತ ಅವ್ರಿಗೆ ಮನೆ ಕೇಳ್ಕೊಂಡು. ಊರಿಂದ ಆಚೆ ಇದೆಯಾ ನಿಮ್ದು? ಸೊ ಊರಿಂದ ಆಚೆ ಅಲ್ಲ, ಹ್ಮ್ ಊರಿಗೂ ನಮ್ಮ ಮನೆಗೂ ಅಟ್ಯಾಚ್ ಐತೆ. ನಮ್ಮ ನಮ್ಮ ಮನೆ ಆದ್ಮೇಲೆ ಈತೆಗೆ ಯಾವ ಮನೆ ಇಲ್ಲ. ಹಾ ಹಾ ಅಂದ್ರೆ ನಮ್ಮ ಮನೆ ಮುಂದೆ ತೆಂಗು ತೋಟ ಸಹ 1 ಎಕರೆ. ಹಾ ಹಾ ಉಕ್ಳಿಗೆರೆನಾ? ಹ್ಞೂ ಸರ್, ಉಕ್ಳಿಗೆರೆ. ಹಾ ಹಾ ಸರಿ ಸರಿ. ಹ್ಮ್. ಹಾಗಾಗಿ ಅದಕ್ಕೆ ತಮ್ಗೆ ಮಾಹಿತಿ ತಗೋಣ, ಸುದ್ದಿ ಮಾಡೋಣ, ಒಂದು ಆಡಿಯೋ ವಾಯ್ಸ್ ಸುದ್ದಿ ಮಾಡೋಣ ಅಂದ್ಬಿಟ್ಟು ತಮ್ಮ ಹತ್ರ ಮಾತಾಡ್ತಾ ಇದೀನಿ. ಬಹಳ ಹ್ಮ್. ಬೇಜವಾಬ್ದಾರಿ ಅಂತ ಕಾಣುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ವೇ? ತುಂಬಾ ಬೇಜವಾಬ್ದಾರಿ ಸರ್, ಯಾವ್ದು ಕೂಡ ಕರೆಕ್ಟ್ ಆಗಿ ಇದ್ ಮಾಡಲ್ಲ. ಹ್ಮ್ ಯಾಕಂದ್ರೆ ಈ ಚಿರತೆ ಅನ್ನೋದು ಈಗಿನ ಸ್ಟಾರ್ಟ್ ಆಗಿರೋದಲ್ಲ ಇದು. ಹ್ಮ್ 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 ಮೊದ್ಲೊಂದ್ಸರಿ ಆದಾಗೂ ಇವ್ರು ಕರೆಕ್ಟ್ ಆಗಿ ಇದ್ ಮಾಡಲ್ಲ. ನೋಡ್ತಾರೆ, ಓಡಾಡ್ತಾರೆ, ಅವ್ನು ಬಂದಿದೆ ಅಂದ್ಬಿಟ್ಟು ಬೋನ್ ಇಡ್ತಾರೆ. ಹ್ಮ್ ಹ್ಮ್ 3-4 ಜನ ಮೇಲೆ ಎತ್ಕೊಂಡು ಹೋಗ್ತಾರೆ. ನೋಡಿ, ML ಇನ್ಸಿಡೆಂಟ್ ಆದಂತದ್ದು ಆ ಹುಡುಗಂದು ಅಂತ್ಯ ಸಂಸ್ಕಾರಕ್ಕೆಲ್ಲ ಬಂದು ಆದಷ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಉಗಿದು ಸುದ್ದಿ ಕೂಡ ಮಾಡಿದ್ದೆ. ಹ್ಮ್. ನೋಡಿ, ಆ ಹುಡುಗನ ಪರಿಹಾರ ಕೂಡ ಅರ್ಧಂಬರ್ಧ ಬಂತು ರಾಜ್ಯ ಹೌದು ಸರ್ಕಾರದಿಂದ. ಸರ್, ಹೌದು. ಅಲ್ಲ, ಪರಿಹಾರ ಇರ್ಲಿ, ಇವತ್ತು ಜನಗಳು. ಸರ್ ಪರಿಹಾರ ಹಾಳಾಗೋಯ್ತು ಸರ್. ಈಗ ಅವರು ಹುಡುಗ ಸತ್ತದ, ಹ್ಮ್ ಅವನ್ ತಮ್ಮಂಗೂ ಕೂಡ ಅದೇ ತರ ಬೇರೆ ತರ ಆಕ್ಸಿಡೆಂಟ್ ಆಗಿ ಆ ತಮ್ಮಂಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಹ್ಮ್ 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 ಅವ್ರ ಮನೆಯದೇ ದಿಕ್ತಪ್ಪೋಯ್ತು ಸರ್. ಪಾಪ. ಎಲ್ಲ ಎಜುಕೇಟೆಡ್, ಒಳ್ಳೆ ಎಜುಕೇಟೆಡ್ ಹುಡುಗರು ಅವರು. ಹೌದು ಸರ್, ಒಳ್ಳೆ ಚೆನ್ನಾಗ್ ಓದ್ತಿದ್ದ. ಹ್ಮ್ ಹಾಗೆ, ಯಾಕಂದ್ರೆ ಈಗ ನೋಡಿ, ಇವತ್ತು ನಿಮ್ಮ ML ಪಕ್ಕ ಇರುವಂತ ಉಕ್ಲಿಗೆರೆ ಗ್ರಾಮ ಅಲ್ವೇ? ಹೌದು ಸರ್, ಉಕ್ಳಿಗೆರೆ ಗ್ರಾಮ. ಆಮೇಲೆ ಜನ ಬೆಟ್ಟಕ್ಕೆ ಬರ್ತಾರೆ. ಈಗ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗುತ್ತೆ. ಕಾರ್ತಿಕ್ ಮಾಸದಲ್ಲಿ ಬೆಟ್ಟಕ್ಕೆ ಜನ ಬರ್ತಾರೆ ಅಲ್ಲಿ. ಈ ತರ ಆದ್ರೆ ಜನ ಯಾರು ಬರಲ್ಲ ಸರ್, ಅಲ್ವೇ? ಆಮೇಲೆ ಜಾತ್ರಾ ಮಹೋತ್ಸವಕ್ಕೆ ಯಾವ್ದೇ ಉಳ್ಕೋತಾರೆ. ತರ ಈಗ ಒಬ್ರು ಸುರಕ್ಷತೆ ಇದ್ರೆ ಎಲ್ಲಾರು ಬರ್ತಾರೆ. ಇವ್ರು ಸುರಕ್ಷತೆನೇ ಕರೆಕ್ಟ್ ಆಗಿ ಮಾಡ್ದಾದ್ಮೇಲೆ ಬರಲ್ಲ ಸರ್. ಈಗ ಬೆಳಗಿನ ಜಾವ ಅಭಿಷೇಕ ಆಗುತ್ತೆ ಮಲ್ಲಿಕಾರ್ಜುನ್ ಬೆಟ್ಟದಲ್ಲಿ. ಹೌದು ಸರ್. ಸರ್ ನಾನೇ ಈಗ 6 ಗಂಟೆ ಎದ್ದು ಡ್ಯೂಟಿಗೆ ಹೋಗ್ಬೇಕು. ಬೆಳಗಿನ ಜಾವನಾ? ಹೌದು ಸರ್, ನಾನೇ ಉಕ್ಳಿಗೆರೆಯಲ್ಲಿ ಡೈರಿ ಸೆಕ್ರೆಟರಿ ನಾನು. ಹೌದು. ನಾನು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ನಾನು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು 6 ಗಂಟೆ ನಾನು ಡ್ಯೂಟಿಗೆ ಹೋಗ್ಬೇಕು. ಸಂಜೆನೂ ಕೂಡ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದು 7 ಗಂಟೆ. ಭಯಭೀತರಾಗಿ ಓಡಾಡಂತ ಜನ ಆಗ್ಬಿಟ್ಟಿದ್ರೆ ಈಗ ಉಕ್ಳಿಗೆರೆಯಲ್ಲಿ. ಹೌದು. ಆಮೇಲೆ ನಮ್ಮ ಪಂಚಾಯತಿ ಕೂಡ ಇದಿಲ್ಲ. ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪಂಚಾಯತಿ ಅವರು ಎಲ್ಲಿ ಈಗ ಚಿರತಾನ ಓಡಾಡ್ತದೆ ಅಂದ್ಮೇಲೆ ಅವ್ರ ಕಡೆಯಿಂದ ಈ ಎಲ್ಲೆಲ್ಲಿ ಬೇಲಿಗಳು ಬೆಳೆದಿರ್ತವೆ ಇವನ್ನೆಲ್ಲರೂ ಕೂಡ ಅವರೇ ರಿಮೂವ್ ಮಾಡಿಸ್ಬೇಕು. ಕಟ್ ಮಾಡಿಸ್ಬೇಕು. ಈಗ ಜನಗಳ ಸುರಕ್ಷತೆ ಮಾಡಕ್ಕೋಸ್ಕರ ಅವರು ಕೂಡ ಯಾವ್ದು ರೆಸ್ಪಾನ್ಸ್ ಮಾಡಲ್ಲ. ಈಗ ಅವರು ಗ್ರಾಮ ಪಂಚಾಯತಿಯವರು ಅಧಿಕಾರಿಗಳು ಹೊರಗಡೆಯಿಂದ ಬರ್ತಾರಲ್ಲ, ಅವಾಗ ಏನ ಮಧ್ಯಂತರದಲ್ಲಿ ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಮಾಡೋದು? ಈಗ ಅವ್ರು ಮಧ್ಯಾಹ್ನ ಓಡಾಡ್ತಾ ಇರ್ತಾರೆ. ಅವ್ರ ಮಧ್ಯಾಹ್ನ ಟೈಮ್ ಅಲ್ಲ ಸರ್. ಅಲ್ಲ, ಏನೇ ಆದ್ರೂನು ಅವರು ಹೋಗ್ಬೇಕಾದ್ರೆ ಗ್ರಾಮಸ್ಥರ ಬಗ್ಗೆ ಜವಾಬ್ದಾರಿ ಇಲ್ಲ. ಯಾಕಂದ್ರೆ ಈಗ ಎಲ್ಲಾ ಕಡೆ ಬೇಲಿ ಗಿಳಿ ಎಲ್ಲ ಬೆಳ್ಕೊಂಡವೆ. ಈಗ ಅವ್ರೇನೆ ಗ್ರಾಮ ಪಂಚಾಯತಿಯವರು ಸಂಬಂಧಪಟ್ಟ ಅಧಿಕಾರಿಗಳ ಕರೆಸಿ ಗ್ರಾಮದಲ್ಲಿ ಒಂದು ಅದ್ರ ಬಗ್ಗೆ ಡಂಗೂರ ಸಾರಿಸಿ, ಈ ತರ ಆಗಿದೆ, ಹಿಂಗೆಲ್ಲ ಮುನ್ಸೂಚನೆಗಳು ಇರೋದ್ರಿಂದ ನೀವು ಬಹಳ ಹುಷಾರಾಗಿರ್ಬೇಕು ಅನ್ನೋದೆಲ್ಲ ಮಾಡ್ಬೇಕು ಗ್ರಾಮ ಪಂಚಾಯತಿಯವರು. ಅವ್ರು ಯಾವ್ದೇ ತರ ಈಗ ಇದು ಇಷ್ಟ ಆಗಿದ್ರೆ ಸರ್, ಗ್ರಾಮ ಪಂಚಾಯತ್ ಒಬ್ರು ಬಂದಿಲ್ಲ. ಓಕೆ. ಅದಕ್ಕೋಸ್ಕರ ಈಗ ಬಂದು ಏನಾಯ್ತು, ಹೆಂಗ್ ಬಂತು, ಇದ್ರ ಬಗ್ಗೆ ಏನ್ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಯಾರು ಕೂಡ ರೆಸ್ಪಾನ್ಸ್ ಇಲ್ಲ ಅವರು. ಯಾಕೆ ಅವ್ರ ತಲೆಗೂ ಏನು ಬಂದಿಲ್ವಲ್ಲ, ಅದರಿಂದ ಅವ್ರ ಬಗ್ಗೆ ಏನು ತೊಂದ್ರೆ ಇಲ್ಲ. ಅಲ್ಲ ನೋಡಿ, ಇಡೀ ರಾಜ್ಯ ನೋಡ್ತು ಇವತ್ತು ML ಮತ್ತೆ ಉಕ್ಳುಗೆರೆ ಗ್ರಾಮನ. ಇಡೀ ರಾಜ್ಯ ನೋಡ್ತು. ಚಿರತೆ ಅಟ್ಯಾಕ್ ಆದ್ಮೇಲೆ ಮತ್ತೆ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಈಗ್ಲೂ ಕೂಡ ದೊಡ್ಡ ಭಾರಿ ಚಿರತೆ ಅಂತಂದ್ರೆ ಬಹಳ ಕಷ್ಟ ಇದೆ. ತುಂಬಾ ದೊಡ್ಡ ಚಿರತೆ ನಮ್ಮ ಫ್ರೆಂಡ್ ಹಿಡಿದಿತ್ತಲ್ಲ, ಅದಕ್ಕಿಂತ ದೊಡ್ಡ ಚಿರತೆ ಇದು. ಈಗ ಆ ಚಿರತೆನೂ ನೋಡಿದೀವಿ ನಾವು. ಈ ಚಿರತೆನೂ ಡೈರೆಕ್ಟ್ ಆಗಿ ನೋಡಿದೀನಿ. ಈಗ ಏನಾಗುತ್ತೆ ಅಂದ್ರೆ, ಈಗ ಹೊರಗಡೆಯಿಂದ ಇನ್ವಿಟೇಷನ್ ಕೊಡೋರು ಬರ್ತಾರೆ, ಅಥವಾ ಒಂದು ಸಾವಿನ ವಿಷಯ ಹೇಳೋರು ಬರ್ತಾರೆ, ಅಥವಾ ಏನೋ ಒಂದು ಸಾವಾದ್ರೂ ಕೂಡ ಬೆಳಗನ ಕಾಯ್ಕೊಬೇಕು ಅಲ್ವಾ? ಹೌದು ಸರ್. ಅಚಾನಕ್ ಆಗಿ ಏನೋ ಸಾವಾದಾಗ ಹೆಂಗ್ ಜನ ಹೆದರಿಕೆ ಇಲ್ದ್ರೆ ಹೆಂಗ್ ಕಾಯ್ಕೊಳಕಾಗುತ್ತೆ ನೈಟ್ ಎಲ್ಲ ಮನೆ ಮುಂದೆ? ಅಲ್ಲೇ ಅರ್ಥ ಮಾಡ್ಕೊಬೇಕಲ್ವಾ ಅಧಿಕಾರಿಗಳು? ತುಂಬಾ ಕಷ್ಟ ಆಗಿದೆ. ಯಾವ್ದೇ ತರ ರೆಸ್ಪಾನ್ಸ್ ಕೊಡಿಲ್ಲ.
ಇಲ್ಲ ನಾನು ಇದನ್ನ ಸುದ್ದಿ ಕೂಡ ಮಾಡ್ತೀನಿ ಸುಭಾಷ್ ಅವರೇ. ಮತ್ತೆ ಈ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯ ಮೇಲ್ ಐಡಿಗಳಿಗೆ ಅವರ ಯಾರಿದ್ದಾರೆ ಅವ್ರ ಮೇಲ್ ಐಡಿ ಕೂಡ ಈ ಸುದ್ದಿ ಸರ್ ಕಳಿಸ್ತೀನಿ. ಮೇನ್ ಆಗಿ ಎಲ್ಲ ಸರ್ ಇವಾಗ ಪಂಚಾಯತಿ ಅವರು ಕೂಡ ರೆಸ್ಪಾನ್ಸ್ ಇಲ್ಲ. ಅವ್ರ ಕೆಲಸಗಳನ್ನ ಬೇಜವಾಬ್ದಾರಿ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಸುತ್ತಮುತ್ತ ಏನಕ್ಕ ಡಂಗೂರ ಸಾರಿಸ್ಬೇಕು ಒಂದು ಹೇಳ್ಬೇಕು ಸರ್. ಈ ಚಿಕ್ಕ ಮಕ್ಳೆಲ್ಲ ಓಡಾಡ್ತಿರ್ತಾರೆ. ಚಿಕ್ಕ ಮಕ್ಳನ್ನ ಅಂಗಡಿಗೆಲ್ಲ ಕಳಿಸ್ತಾರೆ. ಆಮೇಲೆ ನಿಮ್ಮೂರಿಗೆ ಬಸ್ ವ್ಯವಸ್ಥೆ ಬೇರೆ ಇಲ್ಲ. ಬಸ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ಬಿಡಿ ಸರ್. ಹಾಗಾಗಿ ಆಟೋ ವ್ಯವಸ್ಥೆ ಎಲ್ಲ ಮಾಡಿ ಆಟೋಗಳು ಚೆನ್ನಾಗಿವೆ ಏನೋ ಓಡಾಡ್ಕತ್ತಾರೆ. ಅಲ್ಲ ಇವತ್ತು ಎಲ್ಲ ಸ್ಕೂಲ್ ಮಕ್ಳು ಓಡಾಡ್ತಾರೆ, ಬಸ್ರಿ ಬಾಣಂತಿಯರು. ಯಾಕೆಂದ್ರೆ ಯಾವ ಟೈಮಲ್ಲಿ ಎಷ್ಟೊತ್ತಲ್ಲಿ ಬಸ್ರಿಗೆ ಡೆಲಿವರಿ ಟೈಮ್ಗಳಾದಾಗ ಹೆಂಗ್ ಓಡಾಡ್ತಾರೆ ಎದ್ರಿಕೊಂಡು, ಬಹಳ ಕಷ್ಟ ಇದೆ ಅಲ್ವಾ. ಅದೇ ಸರ್ ಈಗ ಏನೋ ಒಂದು ಇದಾದ್ರೂ ಕೂಡ ಆಟೋ ಗಿಡೋ ವ್ಯವಸ್ಥೆ ಮಾಡ್ಕೊತಾರೆ. ಈ ಚಿರತೆ ಇರೋದ್ರಿಂದ ಪ್ರತಿಯೊಂದಕ್ಕೆ ಯಾವ್ದಕ್ಕೂ ರೆಸ್ಪಾನ್ಸ್ ಎಲ್ಲ ಎದ್ರಕೊಂಡು ಮನೆಯೊಳಗೆ ಇರೋ ಸ್ಥಿತಿ ಆಗ್ಬಿಟ್ಟಿದೆ. ಸಂಜೆ 6 ಗಂಟೆ ಆಯ್ತು ಅಂದ್ರೆ ಮನೆ ಸೇರ್ಕೋಬೇಕು. ಅಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ತರ ಗ್ರಾಮಗಳಿಗೆ ಹೆಣ್ಮಕ್ಳು ಕೊಡೋದು ಎದುರ್ಕತ್ತಾರೆ ಸರ್, ಕೊಡಲ್ಲ. ಬಹಳ ಕಷ್ಟ ಇದೆ. ಮೊದ್ಲೇ ನಮ್ಮ ರೈತರಿಗೆ ಹೆಣ್ಮಕ್ಳು ಕೊಡ್ತಾ ಇಲ್ಲ. ಈ ತರ ಗ್ರಾಮಗಳಿಗೆ ಆ ಗ್ರಾಮಕ್ಕೆ ಕೊಡ್ಬೇಡಪ್ಪ ಚಿರತೆ ಕಾಟ ಅಂತ ಹೇಳಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಕಷ್ಟ ಸುಖ ನೋಡಕ್ಕಾಗಲ್ಲ ಅನ್ನೋ ಮಾತುಗಳು ಕೂಡ ಬರುತ್ತಲ್ವಾ. ಹೌದು ಸರ್, ತುಂಬಾ ಬರುತ್ತೆ. ಖಂಡಿತ ಇದೊಂದು ಸುದ್ದಿ ಮಾಡಿ ಇಡೀ ರಾಜ್ಯದ ಜನತೆಗೆ ತೋರ್ಸೋಣ ಅಂತ. ಸುಭಾಷ್ ಅವರೇ, ಅದೊಂದು ವಿಡಿಯೋ ನನಗೆ ಒಂದ್ ನಂಬರ್ ನಿಮ್ಗೆ ಕಳಿಸ್ಕೊಡ್ತೀನಿ, ಅದಕ್ಕೆ ನಾನು ವಾಟ್ಸಪ್ ಮಾಡ್ಕೊಡಿ ಮನೆ ನಂಬರ್ಗೆ. ಸರ್ ಈಗ ನೀವು ಈ ನಂಬರ್ ಯಾವ ನಂಬರ್ ಸೆಂಡ್ ಮಾಡ್ಕೊಬಿಟ್ರೆ ನಾನು ಅದಕ್ಕೆ ವಾಟ್ಸಪ್ ಮಾಡ್ಕೊಡ್ತೀನಿ. ಓಕೆ. ನಿನ್ನೆ ಕಾಣಿಸ್ಕೊಂಡಿದ್ದು? ಸರ್ ಇವತ್ತು ಬೆಳಗ್ಗೆ ಅಂದ್ರೆ ನಿನ್ನೆ ಬರಲ್ಲ, ಇವತ್ತು ಬೆಳಗ್ಗೆ ಮುಂಜಾನೆ 1 ರಿಂದ 2 ಗಂಟೆ. ಮಧ್ಯರಾತ್ರಿ. ಹೌದು, ಮಧ್ಯರಾತ್ರಿ. ಓಕೆ ಸುಭಾಷ್ ಅವರೇ, ಆದ್ರೂ ಒಂದ್ ಸ್ವಲ್ಪ ಅಧಿಕಾರಿಗಳ ಜೊತೆ ಮಾತಾಡಿ. ನಂಬರ್ಗಳು ಆದಷ್ಟು ನಿಮ್ಗೆ ಮಾಮೂಲಿ ಮೆಸೇಜ್ ಮಾಡ್ತೀನಿ ಈ ನಂಬರ್ ಇಂದ. ಓಕೆ ಸುಭಾಷ್ ಅವರೇ, ಸುದ್ದಿ ಮಾಡ್ತೀನಿ. ನಾನು ಕೂಡ ಬರ್ತೀನಿ ಗ್ರಾಮಕ್ಕೆ ಬಂದು, ನಾನು ಕೂಡ ಸುದ್ದಿ ಮಾಡ್ತೀನಿ ಫ್ರೀ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು ಸುಭಾಷ್ ಅವರೇ. ಏನೇ ಇದ್ರೆ ಕಾಲ್ ಮಾಡಿ, ದಯವಿಟ್ಟು ಅಧಿಕಾರಿಗಳಿಗೆ ಸಂಪರ್ಕ ಮಾಡೋದಕ್ಕೆ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ. ಸರಿ ಸರ್, ಏನಿದ್ರು ಮಾಡ್ತೀನಿ. ಓಕೆ.